ಶ್ರವಂತಿ ಅನುಮಾನ ನಿಜಾನೇ ಅತ್ತೆ. ನೀವು ಸತ್ತೋಗ್ತೀರಾ ಅಂದ್ಮೇಲೂ ಅವನು ಒಪ್ಕೊಳ್ಳೇ ಇಲ್ಲ. ವೈದೇಹಿ ಏನೋ ಒಪ್ಸಿದ್ಲು ಅಂತ ಮಾಡ್ಕೊಂಡ್ಬಿಡ್ತಾನ. ಹಸೆ ಮಣೆ ಮೇಲೆ ಕೂತ್ಕೊಂಡಾಗ ಎದುರುಗಡೆ ವೈದೇಹಿ ಇದ್ರೆ ಇನ್ನೇನ್ ತಾಳಿ ಕಟ್ಟೋ ಸಮಯದಲ್ಲಿ ನನ್ ಕೈಯಲ್ಲಾಗಲ್ಲ ಅಂತ ಓಡೋಗ್ತಾನೆ. ಹೌದತ್ತೆ, ನನ್ನ ಅನುಮಾನ ಕೂಡ ಅದೇ. ನೀವ್ ನೋಡಿದ್ರೆ ನನ್ ಮೇಲಿರೋ ಪ್ರೀತಿಗೆ ನನಗ್ ಸೊಸೆ ಸ್ಥಾನ ದಕ್ಬೇಕು ಅಂತ ನನ್ಗೆ ಯಾರು ಏನು ಅನ್ಬಾರ್ದು ಅನ್ನೋ ಕಾರಣಕ್ ಮತ್ತೆ ಮದ್ವೆ ಮಾಡಿಸ್ತಿದ್ದೀರಾ. ಆದ್ರೆ ಏನಾದ್ರೂ ನಡಿಬಾರ್ದು ನಡೆದು ಮದ್ವೆ ನಿಂತ ಹೋದ್ರೆ ನಿಮ್ ಮರ್ಯಾದೆ, ಮಾವನ್ ಮರ್ಯಾದೆ ಹೋಗತ್ತಲ್ವಾ? ಅದನ್ನೇ ಯೋಚನೆ ಮಾಡ್ತಿದ್ದೆ ಅತ್ತೆ. ಈಗೇನ್ ಮಾಡೋದು? ಏನಾದ್ರೂ ಈ ಮದ್ವೆ ಆಗ್ಲೇಬೇಕು. ಅದಕ್ಕೋಸ್ಕರ ನಾನು ಏನೇ ಮಾಡೋಕ್ಕೂ ಸಿದ್ಧ. ಏನ್ ಮಾಡೋದು ಅಂದ್ರೆ ನಾನೇನ್ ಹೇಳಿ ಅತ್ತೆ? ಹೇಗಾದ್ರೂ ಈ ಮದ್ವೆ ನಡಿಬೇಕು ಅಂತ ನೀವ್ ಅನ್ಕೊಳ್ತಿರೋದ್ರಿಂದ ಮುಹೂರ್ತದ ಸಮಯದಲ್ಲಿ ವೈದೇಹಿ ಇಲ್ದಿರೋ ಹಾಗೆ ಮಾಡಿದ್ರೆ ಸಾಕು. ಅದೊಂದ್ ಮಾಡಿದ್ರೆ ಯಾವ ಟೆನ್ಷನ್ ಇರಲ್ಲ. ಅದೊಂದ್ ವೇಳೆ ಕಷ್ಟ ಆಗ್ಬೋದೇನೋ ಅನ್ನಿಸ್ತಿದೆ. ಏನ್ ಕಷ್ಟನೂ ಇಲ್ಲ. ಮನೇನ್ ಬಿಟ್ಟು ನನ್ ಮಗನ್ ಬಿಟ್ಟು ಹೋಗು ಅಂತ ಹೇಳಿಲ್ವಲ್ಲ. ಮದ್ವೆ ಆಗೋ ಸಮಯದಲ್ಲಿ ಸ್ವಲ್ಪ ಹೊತ್ತು ಇರ್ಬೇಡ ಅಂತ ಹೇಳ್ತೀನಿ. ಅದ್ರಲ್ಲಿ ಏನ್ ತಪ್ಪು? ಅದನ್ನ ನಾನ್ ನೋಡ್ಕೋತೀನಿ. ನೀನ್ ಧೈರ್ಯವಾಗಿರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ನೀನ್ ಸಪೋರ್ಟ್ ಮಾಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದ್ರೆ ನಾನ್ ಸ್ವಾರ್ಥದಿಂದ ಯೋಚಿಸಿ ವೈದೇಹಿನ ಇಲ್ಲಿಂದ ಕಳಿಸ್ಬಿಟ್ಟೆ ಅಂತ ಅನ್ಕೋತಿದ್ರು. ಈ ತರ ವಿಷಯದಲ್ಲಿ ಸ್ವಾರ್ಥಿಯಾಗೇ ಇರ್ಬೇಕು ಶ್ರಾವಂತಿ. ಇಲ್ಲ ಅಂದ್ರೆ ನೀನ್ ಇಷ್ಟಪಟ್ಟಿದ್ದು ಸಿಗಲ್ಲ. ತುಂಬಾ ಇನ್ನೋಸೆಂಟ್ ಅನ್ಸುತ್ತೆ ನೀನು. ಯಾವಾಗ ಕಲ್ತ್ಕೋತೀಯೋ ಏನು. ಬೇರೆ ಏನು ಯೋಚಿಸ್ದೆ ಆರಾಮಾಗಿ ಮಲ್ಕೋ ಶ್ರಾವಂತಿ. ನಾನು ಅಮಾಯಕಿ ಅಂತೆ. ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ನಾನು ಎಷ್ಟು ಡೇಂಜರಸ್ ಅಂತ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಸರ್ವಮಂಗಳಮಾಂಗಳ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವದ್ ಬ್ರಹ್ಮೇಂದ್ರಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕ್ಷಿ. ಎಂಥ ಜೀವನ ನಂದು. ಮದುವೆ ಆಗದೆ ಇರೋ ಹುಡುಗಿ ಒಬ್ಳೂ ಇಲ್ಲ. ಎಲ್ಲರೂ ಮದುವೆ ಆಗಿರೋರೆ. ಶ್ರೀ ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ ತೇನಾಮ ವಿದ್ರೀವಚು. ಶ್ರೀ ಮಹಾಸರಸ್ವತ್ಯೈ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಮಾಂಗಲ್ಯಂ ತಂತುನಾ ನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯಧಾರಣ ಮುಹೂರ್ತಸ್ಸು ಮುಹೂರ್ತೋ ಅಸ್ತು.
ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಯಾಕಪ್ಪ ಏನಾಯ್ತು? ತಾಳಿ ಕಟ್ಟು. ಕಟ್ತೀನಿ ಪುರೋಹಿತ್ರೆ, ಆದರೆ ಒಂದು ವಿಷಯ, ನಾನು ನನ್ನ ಹೆಂಡತಿ ಮುಂದೆನೇ ತಾಳಿ ಕಟ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ. ಇವತ್ತು ಅವಳು ನನಗೆ ಬೆಳಗ್ಗೆಯಿಂದ ಒಂದ್ಸಲನೂ ಕಾಣಿಸೇ ಇಲ್ಲ. ಅವಳು ನೋಡಿದ ಮೇಲೇ ನಾನು ತಾಳಿ ಕಟ್ಟೋದು. ದೊಡಮ್ಮ, ವೈದೇಹಿ ಕಾಣಿಸ್ತಾ ಇಲ್ಲ. ಮೆತ್ತಗ್ ಮಾತಾಡು. ವೈದೇಹಿ ಮನೇಲಿಲ್ಲ. ಮನೇಲೇ ಇದ್ರೆ ಅವನ್ನ ಮದ್ವೆ ಮಾಡ್ಕೊಂತ ಕಳಿಸ್ತಾ ಇದ್ಲ. ಅವಳು ಕಣ್ಮುಂದೆ ಇದ್ರೆ ಇವನು ತಾಳಿ ಕಟ್ಟೋದಿಲ್ಲ. ಅದಕ್ಕೆ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹುಡ್ಕೋ ತರ ನಾಟಕ ಆಡು. ಅರ್ಥ ಆಯ್ತು ದೊಡಮ್ಮ. ಅಮ್ಮ, ವೈದೇಹಿ ಎಲ್ಲಿ? ಇಲ್ಲೇ ಎಲ್ಲೋ ಇರ್ಬೋದು ಕಂದ. ವಾಲಿ, ಅಡ್ಗೆ ಮನೇಲಿ ಇರ್ಬೋದು ನೋಡು. ಸರಿ ದೊಡಮ್ಮ. ಹೋಗೋರಂಗ. ಸರಿ ದುಡಿದ್ಮನ್ರೆ. ಪುರೋಹಿತ್ರೆ, ನೀವು ಮುಂದುವರಿಸಿ. ಓಂ ಗಣಾನಾನ್ವಾ ಗಣಪಾದಿಗಂ ಹವಾಮಹೇ ಕವಿಂ ನಿಲ್ಲಿಸಿ ಪುರೋಹಿತ್ರೆ. ದೇವಾಂಶ್, ಏನಾಯ್ತೋ ಕಂದ? ಮುಹೂರ್ತ ಮೀರ್ತಿದೆ, ತಾಳಿ ಕಟ್ಟು. ಏನಾಯ್ತಮ್ಮ? ಏನೂ ಇಲ್ಲ ಪುರೋಹಿತ್ರೆ, ನೀವು ಮಂತ್ರ ಹೇಳೋದನ್ನ ಮುಂದುವರಿಸಿ. ಏನು ಇಲ್ಲ ಅಂತಿದ್ಯಲ್ಲಮ್ಮ. ಬೆಳಿಗ್ಗೆಯಿಂದ ವೈದೇಹಿ ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳಿಗೆ ಏನಾಗಿದೆಯೋ ಅಂತ ನಾನು ಟೆನ್ಷನ್ ಆಗಿದ್ರೆ ಏನು ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ಬಿಟ್ಟುಡಿ. ಯಾರು ನೀವು? ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ಬಿಡಿ ನನ್ನ. ಯಾರು ನೀವು? ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಸುಮ್ಮನೆ ಕೂತ್ಕೊಳ್ಳೆ. ಪ್ಲೀಸ್ ಬಿಡಿ ನನ್ನ, ಬಿಡಿ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ಏಯ್, ಸೈಲೆಂಟ್ ಆಗಿರೋ. ಬಿಡಿ. ಗಲಾಟೆ ಮಾಡಿದ್ರೆ ಇಲ್ಲೇ ನಿನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ತೀರಾ? ಅಂತ ತಪ್ಪು ನಾನೇನ್ ಮಾಡಿದೆ? ನಾನೇನ್ ಮಾಡಿದ್ದೀನಿ? ಆ ಶ್ರವಂತಿನೇ ನಿಮ್ಮನ್ನ ಕಳ್ಸಿದ್ದಾಳೆ ಅಲ್ವಾ? ನಾನು ಮದ್ವೆಗೆ ಒಪ್ಕೊಂಡಲ್ಲ. ಆದ್ರೂ ಯಾಕಿದನ್ನೆಲ್ಲ ಮಾಡ್ತಿದ್ದಾಳ ಅವಳು? ಒಂದ್ ವೇಳೆ ನಾನು ಅಲ್ಲೇ ಇದ್ರೆ ಇವರೆಲ್ಲಿ ಅವಳನ್ನ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಭಯನಾ? ಮದ್ವೆ ಆದ್ಮೇಲೆ ಒಳಗ್ ಬರ್ತೀನಿ ಅಂತ ನಾನೇ ಮಾತು ಕೊಟ್ಟಿದ್ದೀನಿ. ನಾನು ಮಾತು ಉಳಿಸ್ಕೊತೀನಿ. ನನ್ನಿಂದ ಮದ್ವೆ ನಿಂತು ಹೋಗಲ್ಲ. ಮದ್ವೆ ಆದ್ಮೇಲೆ ನಾನು ಹೋಗ್ತೀನಿ. ನಾನು ಹೋಗ್ಬೇಕೀಗ. ನಾನು ಹೋಗ್ಬೇಕು. ಪ್ಲೀಸ್ ಬಿಟ್ಬಿಡಿ. ಏಯ್, ವಾಪಸ್ ಹೋಗ್ತೀಯಾ? ಎಲ್ಲಿಗೆ? ಹಾಗೋದ್ರೆ ನೇರವಾಗಿ ಮೇಲಕ್ಕೆ ಹೋಗ್ತೀಯಾ? ಅಂದ್ರೆ ಶ್ರವಂತಿ ನಿಜವಾಗ್ಲೂ ನನ್ನನ್ನ ಸಾಯಿಸೋದಕ್ಕೆ ಹೇಳಿದಾಳ? ನನ್ ಗಂಡನ್ ಪಕ್ಕ ಹೆಂಡತಿಯಾಗಿರೋದಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂದ್ಲು. ಈಗ ನೋಡಿದ್ರೆ ನನ್ನನ್ನೇ ಸಾಯಿಸ್ಬೇಕು ಅಂತ ನೋಡ್ತಿದ್ದಾಳ. ಅವಳ ಖುಷಿಗೋಸ್ಕರ ನನ್ನನ್ನು ಸಾಯಿಸ್ಬೇಕಂತ. ಏಯ್,
ಬಾಯ್ ಮುಚ್ಚೋ. ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಶ್ರವಂತಿ ಮದುವೆ ಅಂತ ಬಡ್ಕೋತಾನೆ ಇದೆಯಾ? ನಿನ್ನ ಕಿಡ್ನಾಪ್ ಮಾಡಿಸಿದ್ದು ಆ ಶ್ರವಂತಿ ಅಲ್ಲ. ನಿನ್ನ ಸಾವುಗೂ ನೀನು ಹೇಳ್ತಿರೋ ಮದುವೆಗೂ ಯಾವ ಸಂಬಂಧನೂ ಇಲ್ಲ. ಶ್ರವಂತಿ ಅಲ್ವಾ ಅಂದಮೇಲೆ ನನ್ನ ಪ್ರಾಣ ತೆಗೆಯೋ ಅವಶ್ಯಕತೆ ನಿಮ್ಗೇನಿದೆ? ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ಶ್ರವಂತಿನೇ ಇದನ್ನ ಮಾಡ್ತಾ ಇರೋದು. ಈಗ ನನ್ನ ಸಾಯಿಸೋ ಅಗತ್ಯ ಶ್ರವಂತಿನ ಬಿಟ್ರೆ ಬೇರೆ ಯಾರಿಗೂ ಖಂಡಿತ ಇಲ್ಲ. ನಿಜ ಹೇಳಿ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಏಯ್, ಹೇಗೂ ಸಾಯ್ತಾ ಇದೆಯಾ ತಾನೆ? ನಿನ್ನ ಹತ್ರ ಸುಳ್ಳು ಹೇಳೋ ಅಗತ್ಯ ನಮ್ಗೇನಿದೆ ಹೇಳು? ನನ್ನ ಪ್ರಾಣ ತೆಗೆಯೋ ಅಗತ್ಯ ನಿಮ್ಗೇನಿದೆ? ಒಂದು ಇರುವೆಗೂ ಕೂಡ ತೊಂದರೆ ಕೊಡು ಅಂತವಳಲ್ಲ ನಾನು. ನನ್ನ ಸಾಯಿಸುವಂತ ದ್ರೋಹ ನಾನು ಏನ್ ಮಾಡಿದ್ದೀನಿ? ಕಾರಣ ಹೇಳಿ. ಕಾರಣ ಬೇಕಾ ನಿನಗೆ? ಹೇಳ್ತೀನಿ ಇರು. ನಿನ್ನ ಸಾವಿಗೆ ಯಾರು ಕಾರಣ ಅಲ್ಲ, ನಿನ್ನ ಹುಟ್ಟೆ ನಿನ್ನ ಸಾವಿಗೆ ಕಾರಣ. ದೊಡಮ್ಮ, ಎಲ್ಲ ಕಡೆ ನೋಡಿದೆ, ಎಲ್ಲೂ ವೈದೇಹಿ ಸಿಗ್ಲಿಲ್ಲ. ಬೇರೆಯವ್ರನ್ನ ಕೇಳಿದೆ, ಯಾರು ಅವಳನ್ನ ವೈದೇಹಿ ನನ್ನ ಮುಂದೆ ಬರೋವರೆಗೂ ನಾನಂತೂ ತಾಳಿ ಕಟ್ಟಲ್ಲ. ನನ್ನ ಹುಟ್ಟ ಏನ್ ಮಾತಾಡ್ತಿದ್ದೀರಾ ನೀವು? ಹೌದು, ನೀನು ಜಾನಕಿರಾಮ್ ಅವ್ರ ಮಗಳಾಗಿದ್ದಾಗ ಸಂತೋಷವಾಗಿ ಬದುಕ್ತಾ ಇದ್ದೆ. ದೇವಾಂಶ್ ಹೆಂಡತಿ ಆದ್ಮೇಲೂ ಕೂಡ ನಿನಗೆ ಯಾವ ಪ್ರಾಣಾಪಾಯನೂ ಇರಲಿಲ್ಲ. ದಶರಥರಾಮ್ ಅವ್ರ ಸೊಸೆಯಾಗೂ ಕೂಡ 100 ವರ್ಷ ಆಯಸ್ಸು ನಿನ್ನ ಹಣೆ ಮೇಲೆ ಬರ್ದಿತ್ತು. ಆದರೆ ಯಾವಾಗ ನಮಗೆ ನಿನ್ನ ಹೆತ್ತವ್ರು ಯಾರು ಅಂತ ಗೊತ್ತಾಯ್ತೋ ಆಗಲೇ ನಿನ್ನ ಸಾವು ನಿನ್ನ ಬೆನ್ನೇರು ಬಂದಿದೆ. ಅಂದ್ರೆ ಅಂದ್ರೆ ನನ್ನ ಹೆತ್ತವ್ರು ಯಾರು ಅನ್ನೋದು ನಿಮಗೆ ಗೊತ್ತಿದ್ಯಾ? ಗೊತ್ತು. ಗೊತ್ತಾ? ಹಾಗಾದ್ರೆ ನಾನು ಅನಾಥೆ ಅಲ್ಲ. ನಂಗೆ ಅಪ್ಪ ಅಮ್ಮ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲದೆ ಇಷ್ಟು ವರ್ಷ ನಾನು ತುಂಬಾ ಅನುಭವಿಸಿದ್ದೀನಿ. ಮಗುನ ಹೆರೋ ಅರ್ಹತೆ ಕೂಡ ಇಲ್ಲ ಅಂತ ಹೇಳಿದ್ರು. ಈಗ ನನಗ ಚಿಂತೆ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿ ಪ್ಲೀಸ್. ಏಯ್, ಹೇಗಿದ್ರು ಸಾಯ್ತಿಯಲ್ವಾ? ಇವಾಗ ತಿಳ್ಕೊಂಡು ಏನ್ ಮಾಡ್ತೀಯಾ? ನೀವು ನನ್ನನ್ನು ಸಹಾಯಿಸಿದ್ರು ಕೂಡ ಪರವಾಗಿಲ್ಲ. ಆದ್ರೆ ನನ್ನ ಪ್ರಾಣ ಹೋಗೋಷ್ಟ್ರಲ್ಲಿ ಒಂದೇ ಒಂದ್ಸಲ ನನ್ನ ಹೆತ್ತಪ್ಪ ಅಮ್ಮ ಯಾರು ಅಂತ ಹೇಳಿ ನಾನು ಅನಾಥೆ ಅಲ್ಲ ಅನ್ನೋ ತೃಪ್ತಿಯಿಂದ ನೆಮ್ಮದಿಯಾಗಿ ಸತ್ತು ಹೋಗ್ತೀನಿ. ಪ್ಲೀಸ್ ಹೇಳಿ ಹೇಳಿ. ಹೇಗಿದ್ರು ಮೇಲಕ್ಕೆ ಹೋಗ್ತಿದೀಯಲ್ಲ, ಹೋಗಿ ದೇವ್ರನ್ನೇ ಕೇಳು. ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳ್ತಾನೆ. ಪ್ಲೀಸ್ ಹೇಳಿ, ಪ್ಲೀಸ್ ನನಗೆ ನಿಜ ಹೇಳಿ. ನಿಮ್ಮ ಕೈ ಮುಗೀತೀನಣ್ಣ. ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿ. ನನಗೆ ಗೊತ್ತಿರೋರೇನಾ? ನಾನು ಅವ್ರನ್ನ ನೋಡಿದ್ದೀನ? ಯಾಕೆ ನನ್ನನ್ನು ಬಿಟ್ಟು ಹೋದ್ರು? ಇವಾಗ ಎಲ್ಲಿದ್ದಾರೆ ನಮ್ಮಮ್ಮ? ನನ್ನ ಹುಟ್ಟಿಗೂ ಸಾವಿಗೂ ಇರೋ ಸಂಬಂಧ ಏನು? ನಾನಿವಾಗ ಯಾಕೆ ಸಾಯ್ಬೇಕು? ಹೇಳಿ ಪ್ಲೀಸ್ ಅಣ್ಣ, ಪ್ಲೀಸ್ ಹೇಳಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಹೇಳಿ. ಹಸೆಮಣೆ ಏರಿ ತಾಳಿ ಕಟ್ಟಲ್ಲ ಅಂತ ಹೇಳ್ಬಾರ್ದು, ತಪ್ಪು. ಈಗಾಗಲೇ ಮದುವೆ ಆಗಿದ್ರು ಮತ್ತೊಂದು ಮದುವೆ ಆಗೋದಕ್ಕೆ ಹಸೆಮಣೆ ಏರ್ದವನು. ಹಸೆಮಣೆಯಿಂದ ಇಳಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಮ್ಮ. ಈಗ ನನಗೆ ವೈದೇಹಿ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು. ಅವಳು ಈಗಲೇ ಇಲ್ಲಿಗೆ ಬರಬೇಕು. ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ.
ಹಾಗಲ್ಲ ದೇವಾಂಶ್, ವೈದೇಹಿ ಈಗಲ್ದೇ ಇದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ. ಆದ್ರೆ ಮುಹೂರ್ತ ಹೋದ್ರೆ ಬರತ್ತಾ ಹೇಳು? ಮೊದ್ಲು ತಾಳಿ ಕಟ್ಟು ಕಂದ, ನನ್ ಮಾತ್ ಕೇಳೋ. ವೈದೇಹಿ ಬರೋವರೆಗೂ ನಾನ್ ತಾಳಿ ಕಟ್ಟಲ್ಲ. ಹಾಗಾದ್ರೆ ವೈದೇಹಿ ಬರಲ್ಲ. ಬರಲ್ಲ ಯಾಕೆಂದ್ರೆ ಅವಳಿಲ್ಲ ಅಂದ್ರೆ ನೀವೀ ಮದ್ವೆ ಮಾಡ್ಕೊಳಲ್ಲ ಅಂತ ಗೊತ್ತಿರೋದ್ರಿಂದ, ಈ ಮದ್ವೆ ಆಗ್ದಿರೋದೇ ಅವಳಿಗೂ ಬೇಕಾಗಿರೋದ್ರಿಂದ ಬೇಕು ಅಂತಾನೆ ಎಲ್ಲಿಗೋ ಹೊರಟೋಗಿದ್ದಾಳೆ. ಅತ್ಗೆ, ವೈದೇಹಿ ಏನೇ ಮಾಡಿದ್ರು ಹೇಳ್ಬಿಟ್ಟೆ ಮಾಡ್ತಾಳೆ. ಈ ರೀತಿ ಯಾರಿಗೂ ಹೇಳ್ದೆ ಕೇಳದೆ ಹೋಗೋ ಅಭ್ಯಾಸ ಅವಳಿಗಿಲ್ಲ. ಹೌದಮ್ಮ, ಅವಳೇ ದೇವಾಂಶ್ನ ಈ ಮದ್ವೆಗೊಪ್ಸಿ ಅವಳೇ ಯಾಕಿಲ್ಲಿಂದ ಹೋಗ್ತಾಳೆ? ಇಷ್ಟ ಇಲ್ಲ ಅಂದಿದ್ರೆ ಮೊದಲೇ ದೇವಾಂಶ್ಗೆ ಹೇಳ್ತಿದ್ಲು ಅಲ್ವಾ? ಒಂದ್ ವೇಳೆ ಮದ್ವೆಗೆ ಬರಬಾರ್ದು ಅಂತ ವೈದೇಹಿಗೆ ಯಾರಾದ್ರೂ ಬೈದಿರ್ಬೇಕು ಪಾಪ. ಲಕ್ಕಿ, ಏನಾ ಮಾತುಗಳು? ಯಾರು ಹಾಗೆಲ್ಲ ಹೇಳ್ತಾರೆ? ಆದ್ರೂ ಬರ್ಬೇಡ ಅಂತಂದ್ರೆ ಬರ್ದೇ ಇರ್ತಾಳ? ಅಮ್ಮ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಸರಿ ಪುರೋಹಿತ್ರೆ, ಕೂತ್ಕೊಳ್ಳೋ. ಕೇಳಿಸ್ಕೊಂಡೆ ತಾನೆ? ಟೈಮ್ ಮೀರ್ ಹೋಗ್ತಿದೆ ಕಣೋ. ಕೂತ್ಕೊಂಡ್ ತಾಳಿ ಕಟ್ಟು. ಶ್ರವಂತಿ, ನೀನು ಕೂತ್ಕೊಳ್ಳಮ್ಮ. ಇಲ್ಲ ಅಮ್ಮ, ಆಗಲ್ಲ. ಯಾರ್ ಏನೇ ಹೇಳಿದ್ರು ಸರಿ, ವೈದೇಹಿ ಬರೋವರೆಗೂ ನಾನ್ ಮದ್ವೆ ಆಗಲ್ಲ. ನನ್ನ ಬಿಡಿ ನನ್ನ. ಯಾರು ನೀವು? ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಾ? ನನ್ ಮಾತ್ ಕೇಳೋ. ಏನು ಅಂದ್ರೆ ನೀವಾದ್ರೂ ಹೇಳಿ. ದೇವಾಂಶ್, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ವೈದೇಹಿ ನೇನ್ ಬಂದ್ಬಿಡ್ತಾಳೆ. ನೀನ್ ತಾಳಿ ಕಟ್ಟು. ಅಪ್ಪ, ಈಗ ವೈದೇಹಿ ಯಾಕಿಲ್ಲಿಲ್ಲ? ವೈದೇಹಿ ನನ್ನ ಬಿಟ್ಟಿರೋಳಲ್ಲ. ಅವಳಿಲ್ಲಿಲ್ಲ ಅಂದ್ರೆ ಏನೋ ಆಗಿದೆ ಅಪ್ಪ. ಯಾರೋ ಏನೋ ಅಂದಿದ್ದಾರೆ. ಏನಾಗಿದೆಯೋ ನನಗೆ ಗೊತ್ತಾಗ್ಬೇಕು. ದೇವಾಂಶ್, ಹಾಗಾದ್ರೆ ನಾನ್ ಹೇಳ್ತೀನಿ ಕೇಳಿಸ್ಕೊ. ವೈದೇಹಿಗೆ ಯಾರು ಏನೂ ಹೇಳಲಿಲ್ಲ. ನಾನೇ ಇಲ್ಲಿರಲ್ಲ ಅಂತ ಅವಳೇ ಹೊರಟೋದ್ಲು. ಹೊರಟು ಹೋದ್ಲ? ಎಲ್ಲಿಗೆ? ನಿನ್ನನ್ನ ಈ ಮನೆನ ಬಿಟ್ಟು ಎಲ್ಲೂ ಹೋಗಿಲ್ಲ ಕಣೋ. ನಿನ್ನೆ ರಾತ್ರಿ ನನ್ನ ಹತ್ರ ಬಂದು, ಅತ್ತೆ, ಈ ಮದುವೆ ಆಗೋದು ನನ್ಗಿಷ್ಟನೇ, ಆದ್ರೆ ಶ್ರವಂತಿ ಕುತ್ತಿಗೆಗೆ ತಾಳಿ ಕಟ್ಟೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಅಂದ್ಲು. ಮದುವೆ ಸಮಯದಲ್ಲಿ ಮಂಟಪದಲ್ಲಿ ನಾನಿರಲ್ಲ ಅಂತ ಹೇಳಿದ್ಲು. ಮದುವೆ ಆದ್ಮೇಲೆ ಬರ್ತಾಳಂತೆ. ನಾನ್ ನಂಬಲ್ಲ. ಅವಳು ನನ್ನ ಬಿಟ್ಟು ಎಲ್ಗೂ ಹೋಗಲ್ಲ. ಸತ್ಯ ಸತ್ಯ ಸತ್ಯ, ಇದೇ ಸತ್ಯ. ನಾನ್ ಯಾವತ್ತಾದ್ರೂ ಸುಳ್ಳು ಹೇಳಿದಿನಾ? ಬೇಡಮ್ಮ, ದೇವಾಣ್ ಸಂಕಟ ಪಡ್ತಾನೆ ಅಂತ ಹೇಳ್ದೆ. ಆದ್ರೆ ನನ್ನ ಕೈಲಿ ಮದ್ವೆ ನೋಡಕ್ಕಾಗಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಹೋದ್ಲು. ಪಾಪ ಅವಳ ಸಂಕಟನ ನಾನು ಅರ್ಥ ಮಾಡ್ಕೊಂಡು ಸರಿ ಅಂತ ಒಪ್ಕೊಂಡೆ. ಬೇಕು ಅಂದ್ರೆ ಅವಳು ಬಂದ್ಮೇಲೆ ಕೇಳ್ಕೊ. ಆದ್ರೆ ಈಗ ಹಸಿ ಮನೆ ಮೇಲೆ ಕೂತ್ಕೋ ಕಂದ, ಕೂತ್ಕೋ. ದೇವಾಂಶ್, ಅತ್ತೆ ಹೇಳಿದ್ ನಿಜಾನೇ ಅಲ್ವಾ? ಒಂದೇ ಒಂದ್ಸಲ ನೀನ್ ಚೆನ್ನಾಗಿ ಯೋಚ್ಸು. ನೀವು ಶ್ರವಂತಿನ ಮದ್ವೆ ಆಗೋದನ್ನ ನೋಡಿ ವೈದೇಹಿ ಅದನ್ನ ಸಹಿಸ್ತಾಳ? ಇಲ್ಲ ತಾನೆ?
ಬಲವಂತವಾಗಿರ್ಸಿ ಅವಳಿಗೆ ನೋವು ಕೊಡೋದು ಸರಿಯಲ್ಲ ಅಲ್ವಾ? ಅಕಸ್ಮಾತ್ ನೀನ್ ಇಲ್ದೆ ಹೋದ್ರೆ ಅವನ್ ಸುಮ್ನಿರಲ್ಲ ಅಂತಂದೆ. ಅದಕ್ ವೈದೇಹಿ ಏನ್ ಹೇಳಿದ್ಲು ಗೊತ್ತಾ? ಈ ಮದ್ವೆ ಮಾಡ್ಕೋತೀನಿ ಅಂತ ಅವ್ರು ನನಗ್ ಮಾತ್ ಕೊಟ್ಟಿದ್ದಾರೆ ಅತ್ತೆ, ಕೊಟ್ ಮಾತನ್ ತಪ್ಪಲ್ಲ ಅಂದ್ಲು. ನಿಂಗ್ ಗೊತ್ತಾ? ಹಬ್ಬಾ ಅತ್ತೆ, ಏನ್ ಆಕ್ಟಿಂಗ್ ಮಾಡ್ತಿದ್ದೀರಾ ಅತ್ತೆ? ಇವಾಗ ಹೇಳು ಕಂದ, ಹೇಳು. ವೈದೇಹಿ ಇಲ್ಲಿಲ್ಲ ಅಂದ್ ಮಾತ್ರಕ್ಕೆ ಅವಳು ಕೊಟ್ಟಿರೋ ಮಾತಿಗೆ ತಪ್ತೀಯಾ?